ಪ್ರಕೃತಿಯಲ್ಲಿ ಅಪಾರವಾದ ಪ್ರಾಣ ಚೈತನ್ಯ ಇದೆ ಅಥವಾ ವಿಶ್ವ ಚೈತನ್ಯ ಅಂತ ಕರೀತಾರೆ. ಇದನ್ನು ನಾವು ಪಡೆಯೋಕ್ಕೆ ಸಾಧ್ಯ ಇದೆ. ನಾವು ಶ್ವಾಸೋಚ್ಛ್ವಾಸ ಮಾಡುವಾಗ ಎಡಮೂಗಿನಲ್ಲಿರುವ ನರತಂತುಗಳು ಚಾಂದ್ರ ಚೈತನ್ಯವನ್ನು ಸ್ವೀಕಾರ ಮಾಡಿ ಬಲಮೆದುಳನ್ನು ಜಾಗೃತಗೊಳಿಸುತ್ತೆ. ಬಲಮೂಗಿನ ನರತಂತುಗಳು ಇದನ್ನು ಸ್ವೀಕಾರ ಮಾಡಿ ಎಡ ಮಿದುಳನ್ನು ಜಾಗೃತಗೊಳಿಸುತ್ತೆ. ಈ ಎಡಮೂಗಿನ ನರತಂತುಗಳು ಬಲಮೂಗಿನ ನರತಂತುಗಳು ಮಿದುಳನ್ನು ಜಾಗೃತಗೊಳಿಸೋದು ಹೇಗೆ ಅಂದರೆ, ಎಡ ಮತ್ತು ಬಲದಲ್ಲಿ ಹೊರಟ ನರಗಳು ನಡು ಮಿದುಳಿನಲ್ಲಿ ಕ್ರಾಸ್ ಆಗುತ್ತೆ. ಎಡಮೂಗಿನ ಭಾಗದಲ್ಲಿರೋ ನರತಂತುಗಳು ಬಲಮೆದುಳಿನಿಂದ ಬಂದಿರೋದು, ಬಲಮೂಗಿನಲ್ಲಿರೋ ನರತಂತುಗಳು ಎಡಮೆದುಳಿನಿಂದ ಬಂದಿರೋದು. ಈ ಎಡಮೂಗಿನ ಒಳಗಿರುವ ನರತಂತುಗಳನ್ನು ಚಂದ್ರನಾಡಿ ಅಂತ ಕರೀತಾರೆ, ಬಲಮೂಗಿನ ನರತಂತುಗಳನ್ನು ಸೂರ್ಯನಾಡಿ ಅಂತ ಕರೀತಾರೆ. ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಸಮುದ್ರದಲ್ಲಿ ಪ್ರಯಾಣ ಮಾಡುವಾಗ ನೀರಿನ ಕೊರತೆ ಅಂತೂ ಇರೋದಿಲ್ಲ, ಆದರೆ ಉಪಯೋಗಿಸೋಕ್ಕೂ ಆಗೋದಿಲ್ಲ. ಪ್ರಕೃತಿಯಲ್ಲಿ ಅಪಾರವಾದ ಚೈತನ್ಯ ಇದ್ರೂ, ಅದನ್ನು ಪಡೆಯೋಕ್ಕೆ ಬೇಕಾದ ವ್ಯವಸ್ಥೆ ನಮ್ಮಲ್ಲಿ ಇದ್ರೂ ನಾವು ಪಡೆಯೋಕ್ಕೆ ಆಗ್ತಾಯಿಲ್ಲ. ಅಂದರೆ ನಮ್ಮ ಉಸಿರಾಟದಲ್ಲಿ ಮೂಲಭೂತವಾದ ಕೆಲವು ದೋಷಗಳಿವೆ. ಒಂದು ಇನ್ಸಫಿಷಿಯೆಂಟ್ ಇಂಟೇಕ್ ಆಫ್ ಬ್ರೆತ್. ಒಬ್ಬ ಆರೋಗ್ಯವಂತ ಒಂದೊಂದು ಉಸಿರಿನಲ್ಲೂ ತಗೋಬೋದಾದ ಗಾಳಿಯ ಪ್ರಮಾಣ ವೈದ್ಯಕೀಯ ಮಾಹಿತಿಯ ಪ್ರಕಾರ 500 ಘನ ಸೆಂಟಿಮೀಟ್ರಿಗಿಂತ ಜಾಸ್ತಿ. ತಾವು ಗಮನಿಸಿದ್ರೆ ಗೊತ್ತಾಗುತ್ತೆ, ನಾವೀಗ ತಗೋತಾ ಇರೋದು 1/4 ಘನ ಸೆಂಟಿಮೀಟರ್ ಮಾತ್ರ. ಇದನ್ನು ಹೆಚ್ಚು ಮಾಡೋದಕ್ಕೆ ನಾವು ಆಗ ಚಿಂತನೆ ಮಾಡಿತಲ್ಲ, 4 ನಿಶ್ವಾಸನೆ ಕ್ರಿಯೆಗಳ ಮೂಲಕ ಶ್ವಾಸಕೋಶದ ಉಬ್ಬುವಿಕೆ ಕುಗ್ಗುವಿಕೆಯನ್ನು ಜಾಸ್ತಿಯಾಗಿ ಅದರ ಸಾಮರ್ಥ್ಯವನ್ನು ವೃದ್ಧಿಪಡಿಸಬಹುದು. ಇನ್ನು ಪರಿಣಾಮಕಾರಿಯಾಗಿ ಉಸಿರಾಟ ಮಾಡಿದ್ರೂ ಅದು ಲಯಬದ್ಧವಾಗಿರುವುದಿಲ್ಲ. ಸಮವೇಗ, ಸಮಪ್ರಮಾಣ, ಅವಧಿಯ ಉಸಿರಾಟವನ್ನು ಲಯಬದ್ಧ ಉಸಿರಾಟ ಅಥವಾ ರಿದಮಿಕ್ ಬ್ರೀದಿಂಗ್ ಅಂತ ಕರೀತಾರೆ. ಇದು ನಮಗೆ ಯಾಕೆ ಬೇಕು ಅಂತ ಕೇಳಿದರೆ, ನಾವು ಮಾಡುವ ಕೆಲಸ ಎಲ್ಲ ಎಡವಟ್ಟಾಗೋದು ಉಸಿರಾಟ ಏರುಪೇರು ಆದಾಗ. ಕೋಪ, ದುಃಖ, ಅವಮಾನ, ಈ ಭಾವಾವೇಶ ಏರುಪೇರಾಗೋದು ಉಸಿರಾಟದಿಂದಲೇ. ಇನ್ನು ಒಂದು ಗುಣಾತ್ಮಕವಾದ ನಿರ್ಧಾರ ನಾವು ತಗೋಬೇಕಂದ್ರೆ ಮನಸ್ಸು ಚಂಚಲವಾಗಬಾರ್ದು. ಮನಸ್ಸು ಚಂಚಲ ಆಗೋದು ಪುನಃ ಉಸಿರಾಟದ ಏರುಪೇರಿನಿಂದಲೇ. ಒಂದು ಕೆರೆಯಲ್ಲಿ ಒಂದು ಕೋಲನ್ನು ಹಾಕಿ ತಳ್ಳಿದಾಗ ಅಲ್ಲಿ ಅಲೆ ಉತ್ಪತ್ತಿ ಹಾಗೆ ಮನಸ್ಸ ಸರೋವರವನ್ನು ಏರುಪೇರು ಮಾಡೋದು ಉಸಿರಾಟವೇ. ಇದನ್ನು ಲಯಬದ್ಧಗೊಳಿಸುವುದಂದರೆ ಸರಳವಾದ ಪ್ರಾಣಾಯಾಮ ವಿಧಾನ. ಅಳತೆ ಮಾಡಿದ ಪ್ರಮಾಣದಲ್ಲಿ ಉಚ್ಛ್ವಾಸ, ಅಳತೆ ಮಾಡಿದ ಪ್ರಮಾಣದಲ್ಲಿ ನಿಶ್ವಾಸ. ಇದನ್ನು ಎಡಮೂಗಿನ ಮೂಲಕ ಮಾಡಿದರೆ ಚಂದ್ರಾನುಲೋಮ ಪ್ರಾಣಾಯಾಮ, ಬಲಮೆದುಳಿನ ಬಲವರ್ಧನೆ. ಬಲಮೂಗಿನಿಂದ ಮಾಡಿದರೆ ಸೂರ್ಯಾನುಲೋಮ ಪ್ರಾಣಾಯಾಮ, ಎಡಮೂಗಿನ ಬಲವರ್ಧನೆ. ಎರಡೂ ಮೆದುಳುಗಳ ಸಾಮರ್ಥ್ಯವನ್ನು ಸಮತೋಲನಗೊಳಿಸಬೇಕು ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಳತೆ ಪ್ರಮಾಣದಲ್ಲಿ. ಅಳತೆ ಮಾಡೋದಕ್ಕೆ 2 ವಿಧಾನ. ಪಾಶ್ಚಾತ್ಯ ಪರಂಪರೆಯಲ್ಲಿ ಎಣಿಕೆ ಮಾಡ್ತಾರೆ, ನಮ್ಮ ಪರಂಪರೆಯಲ್ಲಿ ಮಂತ್ರಗಳನ್ನು ಉಪಯೋಗಿಸ್ತಾರೆ. ಅನುಷ್ಠುಪ್ ಛಂದ ಶ್ಲೋಕದಲ್ಲಿ, ಗಾಯತ್ರಿ ಮಂತ್ರದಲ್ಲಿ 4 ಪಾದಗಳಿವೆ. ಒಂದೊಂದು ಪಾದದಲ್ಲೂ 8 ಮಾತ್ರೆಗಳಿವೆ. ಮನಸ್ಸಿನಲ್ಲೇ ಮಂತ್ರಗಳನ್ನು ಅನುಸಂಧಾನ ಮಾಡ್ತಾ ಉಚ್ಛ್ವಾಸ ನಿಶ್ವಾಸ ಮಾಡಿದಾಗ ನಮ್ಮ ಉಸಿರಾಟ ಸಮತೋಲನಗೊಳ್ಳುತ್ತೆ. ಸುಮ್ಮನೆ ಪ್ರಾಯೋಗಿಕವಾಗಿ 3 ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡಿ ತೋರಿಸ್ತೀನಿ, ತಾವು ದಯವಿಟ್ಟು ಗಮನಿಸಿ. ಎಡಹಸ್ತವನ್ನು ಚಿನ್ಮುದ್ರ, ಇದು ಬೆಂಕಿ, ಇದು ಗಾಳಿ, ಇದನ್ನು ಸೇರಿಸಿದಾಗ ಪ್ರಶಾಂತ ತೊಡೆ ಮೇಲೆ ಸಡಿಲವಾಗಿ ಇಟ್ಕೊಳ್ಳೋದು. ಬಲಹಸ್ತ ನೋಡಿ ನಾಸಿಕ ಮುದ್ರ, ಹೆಬ್ಬೆರಳು ಬಲಮೂಗಿಗೆ, ಕೊನೆ ಬೆರಳು ಎಡಮೂಗಿಗೆ. ಬಲಮೂಗನ್ನು ಮುಚ್ಚಿ ಮೊದಲು ಉಸಿರನ್ನು ಹೊರಗೆ ಹಾಕೋದು. ಆಮೇಲೆ ಮನಸ್ಸಿನಲ್ಲೇ ಗುರುರು ಬ್ರಹ್ಮ ಗುರುರು ವಿಷ್ಣು
ಬೆರಳು ಬದಲಾಯಿಸಿ ಬಲದಲ್ಲಿ ನಿಶ್ವಾಸ. ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭವಾನಿ ಭಾವನಾಗಮ್ಯ ಭವಾರಣ್ಯಕುಠಾರಿಕಾ ಭದ್ರಪ್ರಿಯಾ ಭದ್ರಮೂರ್ತಿ ಭಕ್ತ ಸೌಭಾಗ್ಯದಾಯಿನಿ. ಇನ್ನು ಗಾಯತ್ರಿ ಉಪದೇಶ ಇದ್ದವರು ಗಾಯತ್ರಿ ಪೂರ್ವಕ ಮಾಡ್ಬೋದು. ಪಾಶ್ಚಾತ್ಯ ವಿಧಾನದಲ್ಲಿ ಹೀಗೆ ಮಾಡ್ತಾರೆ. 1 2 3 4 5 6 7 8 1 2 1 2 3 4 1 2 3 4 5 6 7 8. ಇದು ಕನಿಷ್ಠ ಪ್ರಾಣಾಯಾಮ. ಇವತ್ತು ಉಪನೀತನಾದ ವಟುವಿಗೆ ಮಾಡುವ ವಿಧಾನ. ಇದು ಸಮವೃತ್ತಿ ಪ್ರಾಣಾಯಾಮ ಅಂತ ಕರೀತಾರೆ. ಅಂದರೆ ಉಚ್ಛ್ವಾಸ ನಿಶ್ವಾಸದ ಅವಧಿ ಸಮಾನವಾಗಿದ್ದರೆ ಸಮವರ್ತಿ ಪ್ರಾಣಾಯಾಮ. ಇದನ್ನು ಪ್ರಮಾಣವನ್ನು ಏರಿಸ್ತಾ ಆದಿಶಂಕರಾಚಾರ್ಯರು ಶ್ವೇತಾಶ್ವತುರ ಉಪನಿಷತ್ನಲ್ಲಿ ಭಾಷ್ಯ ಬರೆಯುವಾಗ ಈ ಪ್ರಾಣಾಯಾಮಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ. 1 ಗಾಯತ್ರಿ ಮಂತ್ರ ಪೂರ್ವಕ ಉಚ್ಛ್ವಾಸ, 4 ಗಾಯತ್ರಿ ಮಂತ್ರದ ಅವಧಿ ಕಾಲ ಕುಂಭಕ, 2 ಮಂತ್ರದ ಅವಧಿಯಲ್ಲಿ ರೇಚಕ, ಪುನಃ 1 4 2 ಇದೊಂದು ಕನಿಷ್ಠ ನಾಡಿ ಶೋಧನ ಪ್ರಾಣಾಯಾಮ. ಇದನ್ನು ಇಮ್ಮಡಿಗೊಳಿಸಿದರೆ ಮಧ್ಯಮ, ಮುಮ್ಮಡಿಗೊಳಿಸಿದರೆ ಶ್ರೇಷ್ಠ ಪ್ರಾಣಾಯಾಮ ಆಗುತ್ತೆ. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಯಾರೂ ಕುಂಭಕ ಮಾಡೋದಿಲ್ಲ. ಯಾಕಂದರೆ ಶ್ವಾಸಕೋಶದ ಸಾಮರ್ಥ್ಯ ವೃದ್ಧಿ ಆದಮೇಲೇ ಈ ಕುಂಭಕಕ್ಕೆ ಹೋಗಬೇಕು. ಕುಂಭಕದಲ್ಲಿ ಬಹಳ ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು. ಸಮರ್ಥ ಗುರುಗಳ ಸನ್ನಿಧಿಯಲ್ಲಿ ಅವರ ಮಾರ್ಗದರ್ಶನ ಮಾಡಿದರೆ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಸೊ 1ನೇದು ಶ್ವಸನ ಮಂಡಲ ನಿರ್ಮಲೀಕರಣ, ಆಮೇಲೆ ಉದರದ ನಿರ್ಮಲೀಕರಣ, ಆಮೇಲೆ ನರಮಂಡಲದ ಜಾಗೃತೀಕರಣವನ್ನು ಭ್ರಾಮರಿ ಮತ್ತು ಪ್ರಾಣಾಯಾಮ ಮೂಲಕ ನಾವು ಮಾಡ್ಬೋದು. ಈ ಪ್ರಾಣಾಯಾಮದ ಹಲವು ಉಪಯೋಗಗಳಿವೆ. ಮುಂದಿನ ಕಂತಿನಲ್ಲಿ ನಾವು ಅದನ್ನು ಗಮನಿಸೋಣ. ಧನ್ಯವಾದ.